ಐ ರಿಕ್ವೆಸ್ಟ್ ಟು ದಿ ಗವರ್ಮೆಂಟ್ ದ್ಯಾಟ್ ಇಸ್ಲಾಂ ಶುಡ್ ಬಿ ಬ್ಯಾನ್ಡ್ ಇನ್ ನೆದರ್ಲ್ಯಾಂಡ್. 2013ರಲ್ಲಿ ಇದಾಗಿತ್ತು ಇವರ ವಾದ. ಆದರೆ 2018ರಲ್ಲಿ ಇವರು ಇಸ್ಲಾಂ ಸ್ವೀಕರಿಸುತ್ತಾರೆ. ಯಾರಾಗಿರಬಹುದು? ಅವರೇ ಜೊರಾನ್ ಅಂಡ್ ಕ್ಲವೇರನ್. ಡಚ್ಚರ ಸಂಸದರಾಗಿದ್ದ ಇವರು ಒಮ್ಮೆ ಸಂಸತ್ತಿನಲ್ಲಿ ಪ್ರಸ್ತಾಪಿಸುತ್ತಾರೆ, ಕುರ್ಆನ್ ಇಸ್ ಪಾಯ್ಸನ್, ಕುರ್ಆನ್ ವಿಷಕಾರುತ್ತದೆ, ನೆದರ್ಲ್ಯಾಂಡ್ ನಲ್ಲಿ ಇಸ್ಲಾಂ ಅನ್ನು ನಿಷೇಧಿಸಬೇಕೆಂಬ ಅಪೇಕ್ಷೆಯನ್ನು ಇವರು ಕೋರುತ್ತಾರೆ. ಮುಂದೆ 2017ರಲ್ಲಿ ಇವರು ಆಂಟಿ ಇಸ್ಲಾಂ ಪುಸ್ತಕವನ್ನು ರಚಿಸಲು ತೊಡಗುತ್ತಾರೆ. ಇಸ್ಲಾಮರ ಕುರಿತು ಕಲಿಯುತ್ತಾರೆ, ಕುರ್ಆನ್ನ ಕುರಿತು ಇವರು ಕಲಿಯುತ್ತಾರೆ. ಮುಂದೆ 2018ರಲ್ಲಿ ಇವರು ಇಸ್ಲಾಂ ಸ್ವೀಕರಿಸುತ್ತಾರೆ. ಅದಾಗಿದೆ ಇಸ್ಲಾಂ. ಇಂದು ವಿಶ್ವದಲ್ಲಿ, ಅದರಲ್ಲಿಯೂ ಭಾರತದಲ್ಲಿ ಅತಿ ರೂಕ್ಷವಾಗಿ ಇಸ್ಲಾಮನ್ನು ಟೀಕಿಸುವಂತಹ ಒಂದು ಸನ್ನಿವೇಶದಲ್ಲಿರುವಾಗ ನಾವು ಇಸ್ಲಾಮಿನ ಕುರಿತು ಕಲಿತು ಮಾತನಾಡಬೇಕಾಗಿದೆ.